ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದನ್ನ. ಅಂಡ್ ಈ ವಿಡಿಯೋನ ನೀವು ಮಿಸ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಮಿಸ್ ಮಾಡ್ಕೊಂಡಷ್ಟೇ ಇದು ನಿಮ್ಗೆ ನಷ್ಟ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೇರ್ಫುಲ್ ಆಗಿ ವಿತ್ ಆ ಒಂದು ಇಮ್ಯಾಜಿನೇಷನ್ ಅಲ್ಲಿ ನೀವು ಇದನ್ನ ನೋಡಿ. ಹಾಗಾದ್ರೆ ಬನ್ನಿ ಸಮಯದೊಳಗೆ ಒಂದು ಪ್ರಯಾಣ ಮಾಡೋಣ, ಆ ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನ ಅನುಭವಿಸೋಣ. ಒಂದು ಜಾಗ ಆ ಹಳೆಯ ಕಾಲಘಟ್ಟದಲ್ಲಿ ಹೇಗಿತ್ತು, ಅದೇ ಜಾಗ ಇವತ್ತು ಹೇಗಿದೆ. ಈ ಎರಡರ ನಡುವೆ ಇದ್ದದ್ದು ಕೇವಲ ಸಮಯ ಅಲ್ಲ, ಒಂದು ಇತಿಹಾಸ, ಒಂದು ಅಭಿವೃದ್ಧಿ, ಒಂದು ಸಂಘರ್ಷದ ಕತೆ ಮತ್ತು ಪ್ರಕೃತಿ ಮತ್ತೆ ತನ್ನ ಜಾಗವನ್ನ ಮರುವಶಪಡಿಸಿಕೊಂಡಂತಹ ಕತೆ. ಇದುವೇ ಕುದುರೆಮುಖ ಅಲಿಯಾಸ್ ಮಲ್ಲೇಶ್ವರ ಹಳ್ಳಿ. ಆದ್ರೆ ನೀವಿವತ್ತು ನೋಡ್ತಿರೋ ಕುದುರೆಮುಖ ಇದಲ್ಲ. ಒಂದು ಕಾಲದಲ್ಲಿ ಇಲ್ಲಿ ಬೆಳಗಾದ್ರೆ ಯಂತ್ರಗಳ ಸತ್ ಕೇಳಿಸ್ತಾ ಇತ್ತು, ರಸ್ತೆಗಳಲ್ಲಿ ವಾಹನಗಳು ಓಡ್ತಾ ಇದ್ವು, ಮನೆಗಳಲ್ಲಿ ಜನರಿದ್ರು, ಶಾಲೆಗಳಲ್ಲಿ ಮಕ್ಕಳು ಓಡ್ತಾ ಇದ್ರು, ಆಸ್ಪತ್ರೆ ಇತ್ತು, ಬ್ಯಾಂಕ್ ಇತ್ತು, ಮಾರುಕಟ್ಟೆ ಇತ್ತು, ಆಟದ ಮೈದಾನ ಇತ್ತು. ಒಂದು ಸಂಪೂರ್ಣ ಪಟ್ಟಣವೇ ಇಲ್ಲಿ ಬದುಕ್ತಿತ್ತು. ಸಾವಿರಾರು ಜನಗಳ ಕನಸುಗಳನ್ನ ಕಟ್ಕೊಂಡಿದ್ರು. ಆದ್ರೆ ಇವತ್ತು ಅದೇ ರಸ್ತೆ, ಆದರೆ ರಸ್ತೆಯಲ್ಲಿ ಯಾರು ಇಲ್ಲ. ಅದೇ ಮನೆ, ಆದ್ರೆ ಮನೆಯೊಳಗಡೆ ಯಾರು ವಾಸ ಮಾಡ್ತಾ ಇಲ್ಲ. ಆದ್ರೆ ಆ ಮನೆಗಳ ಗೋಡೆಗಳ ಮೇಲೆ ಈಗ ಇರುವುದು ಕಾಲದ ಗುರುತು ಮಾತ್ರ. ಒಂದಾನೊಂದು ಕಾಲದಲ್ಲಿ ಪ್ರಕೃತಿಯ ರಾಜನಾಗಿ ರಾಜ್ಯಭಾರ ಮಾಡ್ತಿದ್ದಂತಹ ಜಾಗದಲ್ಲಿ ಮನುಷ್ಯ ಅದೇ ಪ್ರಕೃತಿಯನ್ನ ಹಿಮ್ಮೆಟ್ಟಿಸಿ ಕಟ್ಟಿದ್ದ ಈ ಪಟ್ಟಣ ಇವತ್ತು ಪ್ರಕೃತಿ ನಿಧಾನವಾಗಿ ಅದನ್ನ ಮತ್ತೆ ತನ್ನೊಳಗೆ ಸೇರಿಸಿಕೊಳ್ತಾ ಇದೆ. ಒಂದೆಡೆ ಭಾರತದ ದೊಡ್ಡ ಕೈಗಾರಿಕಾ ಯೋಜನೆಗಳಲ್ಲಿ ಒಂದಾಗಿದ್ದ ಕುದುರೆಮುಖ, ಮತ್ತೊಂದೆಡೆ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರ. ಒಂದು ಕಾಲದಲ್ಲಿ ಮನುಷ್ಯರು ಬೆಟ್ಟಗಳನ್ನ ಒಡೆದು ಅದರನ್ನ ತೆಗಿತಿದ್ರು. ಇವತ್ತಿನ ಕಾಲದಲ್ಲಿ ಅದೇ ಬೆಟ್ಟಗಳನ್ನ ಉಳಿಸ್ಕೊಳ್ಳಲು ಮತ್ತೊಂದು ಹೋರಾಟ. ಹಾಗಾದ್ರೆ ಈ ಎರಡು ಚಿತ್ರಗಳ ನಡುವಿನ ಅಂತರ ಹೇಗಿತ್ತು, ಹೇಗಿದೆ ಅನ್ನೋದನ್ನ ಇಲ್ಲಿ ನೋಡೋಣ. ಈ ಪಾರ್ಟ್ ಅಲ್ಲಿ ನಾವು ಕುದುರೆಮುಖಕ್ಕೆ ಮತ್ತೆ ಹೋಗೋಣ, ಆದ್ರೆ ಈ ಬಾರಿ ಪ್ರವಾಸಿಗರಾಗಿ ಅಲ್ಲ, ಸಾಕ್ಷಿಗಳಾಗಿ. ಹಳೆಯ ಫೋಟೋಗಳಲ್ಲಿ ಕಾಣುವ ಕುದುರೆಮುಖವನ್ನ ಇವತ್ತು ನಮ್ಮ ಕಣ್ಣ ಮುಂದೆ ಕಾಣುವ ಕುದುರೆಮುಖದ ಜೊತೆಗೆ ಒಂದೊಂದಾಗಿ ಕಂಪ್ಯಾರಿಸನ್ ಮಾಡಿ ನೋಡೋಣ. ಇದು ನಮ್ಮೆಲ್ಲರಿಗೂ ಒಂದು ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಕೊಡೋದಂತೂ ಖಂಡಿತ. ಇದನ್ನ ನೋಡುವಾಗ ನೀವು ಸಹ ಒಮ್ಮೆ ಯೋಚಿಸಿ, ಒಮ್ಮೆ ಆ ಇಮ್ಯಾಜಿನ್ ಮೂಡ್ಗೆ ಹೋಗಿ ನಿಮ್ಮನ್ನ ನೀವೇ ಆ ಜಾಗದಲ್ಲಿ ಕಲ್ಪಿಸಿಕೊಳ್ಳಿ. ಆವಾಗ ಅದರಿಂದ ಆಗುವ ಅನುಭವನೇ ಬೇರೆ. ಅಂಡ್ ಆ ಅನುಭವ ಹೇಗಿತ್ತು ಅನ್ನೋದನ್ನ ಖಂಡಿತವಾಗಿಯೂ ಕಮೆಂಟ್ಸ್ ಮೂಲಕ ನೀವು ನಮಗೆ ತಿಳಿಸಿ. ಇದು ಕೇವಲ ಒಂದು ಸ್ಥಳದ ಕಥೆ ಅಲ್ಲ, ಇದು ಒಂದು ಯುಗದ ಉದಯ ಮತ್ತು ಅಸ್ತಮದ ಕತೆ. ಕುದುರೆಮುಖಕ್ಕೆ ನಾವು ಎಂಟ್ರಿ ಆಗ್ತಿದ್ದಾಗಲೇ ನಮ್ಮನ್ನ ವೆಲ್ಕಮ್ ಮಾಡೋ ಮೊದಲ ಬೋರ್ಡ್ ಇದೆ, ಕುದುರೆಮುಖ ನ್ಯಾಷನಲ್ ಪಾರ್ಕ್. ಈ ಒಂದು ಬೋರ್ಡ್ ನೋಡಿದ ತಕ್ಷಣ ನಮಗೆ ಈಗಿನ ಕುದುರೆಮುಖ ಹೇಗಿದೆ ಅನ್ನೋ ಒಂದು ಚಿತ್ರ ಮನಸ್ಸಿಗೆ ಬರುತ್ತೆ. ದಟ್ಟವಾದ ಕಾಡು, ಮಂಜು, ಬೆಟ್ಟಗಳು, ಮಳೆ ಮತ್ತೆ ಎಲ್ಲೆಲ್ಲೂ ಕಾಣೋ ಹಸಿರು. ಆದ್ರೆ ಇದೇ ಜಾಗದಲ್ಲಿ ನಾವಿನ್ನೂ ಸ್ವಲ್ಪ ಮುಂದೆ ಬಂದಾಗ ನಮಗೆ ಕಾಣೋದು ಇನ್ನೊಂದು ಕುದುರೆಮುಖ. ಒಂದು ಕಾಲದಲ್ಲಿ ಇಲ್ಲಿ ಇದ್ದಂತಹ ಒಂದು ಸಂಪೂರ್ಣ ಪಟ್ಟಣದ ಕತೆ. ನಾವು ಮುಂದೆ ಹೋಗಿ ಈ ಕುದುರೆಮುಖ ಟೌನ್ಶಿಪ್ಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ನಮ್ಮನ್ನ ಬರ್ಮಾಡ್ಕೊಳ್ಳೋದಕ್ಕೆ ಇನ್ನೂ ನಿಂತ್ಕೊಂಡಿರೋ ಒಂದು ವಿಶೇಷವಾದ ಗುರುತು ಇದೆ. ಅದುವೇ KIOCL ನ ಕುದುರೆ. ಒಮ್ಮೆ ಈ ಪಟ್ಟಣದ ಗುರುತಾಗಿದ್ದ ಈ ಕುದುರೆ ಇವತ್ತಿಗೂ ಅದೇ ಜಾಗದಲ್ಲಿ ನಿಂತ್ಕೊಂಡು ಬನ್ನಿ ಅಂತ ಹೇಳುವಾಗೆ ಈ ಪಟ್ಟಣಕ್ಕೆ ಬರುವ ಪ್ರತಿಯೊಬ್ಬರನ್ನು ಸ್ವಾಗತಿಸ್ತಾ ಇದೆ. ಆ ಕುದುರೆನ ಒಂದು ಕ್ಷಣ ನೋಡಿ ನಾವು ಮುಂದೆ ಸಾಗೋಣ. ಈ ಕುದುರೆಯನ್ನು ದಾಟಿ ಸ್ವಲ್ಪ ಮುಂದೆ ಬಂದರೆ ನಮ್ಗೆ ಸಿಗೋದು ಈ ಸರ್ಕಲ್. ಇವತ್ತು ನೋಡಿ ರಸ್ತೆ ಇದೆ, ಆದ್ರೆ ಜನ ಇಲ್ಲ, ವಾಹನಗಳ ಓಡಾಟ ಇಲ್ಲ, ಬರೀ ಒಂದು ವಿಚಿತ್ರವಾದ ಮೌನ. ಆದ್ರೆ ಇದೇ ಜಾಗ, ಇದೇ ಸರ್ಕಲ್ ಒಂದು ಕಾಲದಲ್ಲಿ ಜನರಿಂದ ಗಿಜಿಗಿಜಿ ಅಂತ ತುಂಬಿರ್ತಿತ್ತು. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಳೆಯ ಚಿತ್ರಗಳನ್ನ ಒಮ್ಮೆ ಇವತ್ತಿನ ದೃಶ್ಯದ ಜೊತೆ ಕಂಪೇರ್ ಮಾಡಿ ನೋಡಿ, ವ್ಯತ್ಯಾಸ ನಿಮ್ಗೆ ಕಾಣಿಸುತ್ತೆ. ಮುಂದೆ ಹೋದಂತೆ ಕಾಣೋ ಈ ಪಾಳು ಬಿದ್ದ ಮನೆಗಳು ಒಂದು ಕಾಲದಲ್ಲಿ KIOCL ನಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕರು ಮತ್ತು ಅವರ ಕುಟುಂಬಗಳು ವಾಸಿಸುತ್ತಿದ್ದಂತಹ ಕ್ವಾರ್ಟರ್ಸ್ ಆಗಿತ್ತು. ಈ ಗೋಡೆಗಳ ಒಳಗೆ ಒಂದು ಕಾಲದಲ್ಲಿ ಬೆಳಗಿನ ಗಡಿಬಿಡಿ, ಮಕ್ಕಳ ನಗು, ನೆರೆಹೊರೆಯವರ ಮಾತುಕತೆ, ಕೆಲಸಕ್ಕೆ ಹೋಗೋ ಜನ, ಸಂಜೆ ಮನೆಗೆ ಮರಳುವ ಕುಟುಂಬಗಳು, ಹೀಗೆ ಒಂದು ಸಂಪೂರ್ಣ ಜೀವನ ಇತ್ತು. ಆದ್ರೆ ಮೈನಿಂಗ್ ನಿಂದ ನಿಂತ ಕೆಲಸದ ಅವಕಾಶಗಳು ಕಡಿಮೆಯಾಗಿ ಜನರು ಬೇರೆ ಕಡೆ ಬದುಕು ಕಟ್ಕೊಳ್ಳೋದಕ್ಕೆ ಅಂತ ಇಲ್ಲಿಂದ ಹೊರಟೋದ್ರು. ನಿಧಾನವಾಗಿ ಪಟ್ಟಣ ಮೌನವಾಯಿತು. ಇಂದು ಅದೇ ಮನೆಗಳ ಗೋಡೆಗಳ ಮೇಲೆ ಬಳ್ಳಿಗಳು, ಕಿಟಕಿಗಳೊಳಗೆ ಮರಗಳು, ರಸ್ತೆಯ ಬದಿಯಲ್ಲಿ ಹುಲ್ಲು, ಪ್ರಕೃತಿ ಮತ್ತೆ ಈ ಜಾಗವನ್ನ ತನ್ನದಾಗಿಸ್ಕೊಳ್ತಾ ಇದೆ. ಒಮ್ಮೆ ಇಲ್ಲಿ ಮರಗಳನ್ನ ಕಡಿದು ಪಟ್ಟಣ ಕಟ್ಟಿದ ಮನುಷ್ಯ ಇಂದು ಅದೇ ಪಟ್ಟಣವನ್ನ ಪ್ರಕೃತಿ ಮತ್ತೆ ಕಾಡಾಗಿ ಪರಿವರ್ತಿಸ್ತಾ ಇದೆ. ಆದ್ರೆ ಒಮ್ಮೆ ಯೋಚಿಸಿ ನೋಡಿ, ಇದೇ ಖಾಲಿ ರಸ್ತೆಯಲ್ಲಿ ಮಕ್ಕಳು ಆಟ ಆಡ್ತಿದ್ರು, ಜನರು ಓಡಾಡ್ತಿದ್ರು, ಅಂಬಾಸಿಡರ್ ಕಾರ್ಗಳು, ಜೀಪ್ಗಳು ಓಡಾಡ್ತಿದ್ರೆ, ಮನೆಗಳಿಂದ ಅಡುಗೆ ವಾಸನೆ ಬರ್ತಾ ಇತ್ತು, ಸಂಜೆ ಜನ ಮನೆ ಮುಂದೆ ಕುಳಿತು ಮಾತಾಡ್ತಿದ್ರು. ಹೇಗಿದ್ದಿರಬಹುದು ಆ ಜಾಗ? ಇಂದು ಇದರ ಸಾಕ್ಷಿಯಾಗಿ ಉಳಿದಿರೋದು ಹಳೆಯ ಫೋಟೋಗಳು, ಈ ಕಟ್ಟಡಗಳು ಮತ್ತು ಈ ಮೌನ. ಒಂದು ಕಾಲದಲ್ಲಿ ಇಲ್ಲಿ ಮನುಷ್ಯರ ಬದುಕು ತುಂಬಿತ್ತು, ಇಂದು ಇದೇ ಜಾಗದಲ್ಲಿ ಪ್ರಕೃತಿಯ ಬದುಕು ಮತ್ತೆ ತುಂಬಿಕೊಳ್ತಾ ಇದೆ. ಅದಕ್ಕೆ ನನಗೆ ಈ ಕುದುರೆಮುಖ ಕೇವಲ ಅಬಾಂಡನ್ಡ್ ಟೌನ್ ಅಲ್ಲ, ಇದು ಸಮಯ ನಿಂತು ಹೋದ ಒಂದು ಜಾಗ. ನಮ್ಮ ಕಣ್ಣ ಮುಂದೆ ಎರಡು ಕುದುರೆ ಮುಖಗಳಿದಾವೆ, ಒಂದು ಹಳೆಯದ್ದು, ಇನ್ನೊಂದು ಇಂದಿನದು. ಇವೆರಡರ ನಡುವೆ ನಿಂತಿರೋದು ಸಮಯ. ಹಾಗಾಗಿ ಇದು ಕೇವಲ ಒಂದು ಟ್ರಾವೆಲ್ ಅಲ್ಲ, ಇದು ಒಂದು ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್.
ಈ ಫ್ಯಾಕ್ಟರಿಗಳಲ್ಲಿ ಈ ದೊಡ್ಡ ದೊಡ್ಡ ಫ್ಯಾಕ್ಟರಿ ಕಟ್ಟಡಗಳೊಳಗೆ ಒಂದು ಕಾಲಘಟ್ಟದಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ರು. ಬೆಟ್ಟಗಳಿಂದ ತೆಗೆದುಕೊಂಡು ಬಂದಂತಹ ಕಬ್ಬಿಣದ ಅದಿರನ್ನ ಇಲ್ಲಿ ಸಂಸ್ಕರಿಸಿ ಅದನ್ನ ಮುಂದಿನ ಹಂತಕ್ಕೆ ಕಳಿಸೋದಕ್ಕೆ ತಯಾರು ಮಾಡ್ತಾ ಇದ್ರು. ಆಗ ಈ ಜಾಗಕ್ಕೆ ಕಾಲಿಟ್ರೆ ಎಲ್ಲೆಲ್ಲೂ ಯಂತ್ರಗಳ ಸದ್ದು, ಮಿಷಿನ್ಗಳ ಗರ್ಜನೆ, ಕೆಲಸ ಮಾಡ್ತಿದ್ದ ಕಾರ್ಮಿಕರ ಓಡಾಟ, ವಾಹನಗಳ ಓಡಾಟ, ಹೀಗೆ ಒಂದು ಕ್ಷಣವೂ ನಿಲ್ಲದ ಚಟುವಟಿಕೆ ಇರ್ತಿತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ಫ್ಯಾಕ್ಟರಿ ಒಳಗೆ ಒಂದು ರೀತಿಯ ಜೀವಂತಿಕೆ ಇತ್ತು. ಮನುಷ್ಯನ ಶ್ರಮ, ಯಂತ್ರಗಳ ಶಕ್ತಿ ಮತ್ತು ಕಬ್ಬಿಣದ ಅದಿರನ್ನ ಪ್ರಯಾಣ ಇವೆಲ್ಲವೂ ಸೇರ್ಕೊಂಡು ಈ ಜಾಗಕ್ಕೆ ಒಂದು ಬೇರೆ ರೀತಿಯ ಜೀವ ತುಂಬಿದ್ವು. ಆದ್ರೆ ಇವತ್ತು ಅದೇ ಜಾಗಕ್ಕೆ ಬಂದು ನಿಂತಾಗ ಆ ಎಲ್ಲಾ ಶಬ್ದಗಳಿಗೂ ಒಂದು ದೊಡ್ಡ ಫುಲ್ ಸ್ಟಾಪ್ ಬಿದ್ದಿದೆ. ಒಮ್ಮೆ ಸಾವಿರಾರು ಜನರ ಕೆಲಸದ ಸದ್ದು ಕೇಳಿಸಿದ್ದ ಈ ಜಾಗದಲ್ಲಿ ಯಾವ ಮಿಷಿನ್ ಶಬ್ದವೂ ಇಲ್ಲ, ಕಾರ್ಮಿಕರ ಓಡಾಟವೂ ಇಲ್ಲ, ವಾಹನಗಳ ಗದ್ದಲವೂ ಇಲ್ಲ, ಬರೀ ಖಾಲಿ ಕಟ್ಟಡಗಳು, ಮೌನವಾಗಿ ನಿಂತಿರುವ ಯಂತ್ರಗಳು ಮತ್ತು ಅವುಗಳ ಸುತ್ತಲೂ ನಿಧಾನವಾಗಿ ಬೆಳೆದುಕೊಂಡು ಬರುತ್ತಿರುವ ಗಿಡಮರಗಳು. ಒಂದು ಕಾಲದಲ್ಲಿ ಮನುಷ್ಯ ಇಲ್ಲಿ ತನ್ನ ಗುರುತು ಮೂಡಿಸಿದ್ದ, ಆದ್ರೆ ಇವತ್ತು ಪ್ರಕೃತಿ ನಿಧಾನವಾಗಿ ತನ್ನ ಗುರುತನ್ನು ಮತ್ತೆ ಇಲ್ಲಿ ಮೂಡಿಸ್ತಾ ಇದೆ. ಒಮ್ಮೆ ಈ ಫ್ಯಾಕ್ಟರಿ ಒಳಗೆ ಯಂತ್ರಗಳು ಗರ್ಜಿಸ್ತಿದ್ವು, ಇವತ್ತು ಅದೇ ಜಾಗದಲ್ಲಿ ಗಾಳಿಯ ಸದ್ದು ಮಾತ್ರ ಕೇಳಿಸ್ತಾ ಇದೆ. ಒಮ್ಮೆ ಇಲ್ಲಿ ಮನುಷ್ಯನ ಶ್ರಮದ ಶಬ್ದ ಇತ್ತು, ಇವತ್ತು ಪ್ರಕೃತಿಯ ಮೌನದ ಶಬ್ದ ಇದೆ. ಒಂದು ಕಾಲದಲ್ಲಿ ಫ್ಯಾಕ್ಟರಿ ಅದಿರನ್ನ ಸಂಸ್ಕರಿಸುತ್ತಿತ್ತು, ಇವತ್ತು ಕಾಲವೇ ಈ ಫ್ಯಾಕ್ಟರಿಯ ಕಥೆಯನ್ನು ಸಂಸ್ಕರಿಸಿ ಇತಿಹಾಸವಾಗಿ ನಮ್ಮ ಮುಂದೆ ಇಟ್ಟಿದೆ. ನೋಡಿ, ಇದು ಕೇವಲ ಒಂದು ಹಳೆಯ ಫ್ಯಾಕ್ಟರಿ ಅಲ್ಲ, ಇದು ಒಮ್ಮೆ ಇಲ್ಲಿ ನಡೆದಿದ್ದ ಒಂದು ದೊಡ್ಡ ಕೈಗಾರಿಕಾ ಯುಗದ ಜೀವಂತ ಸಾಕ್ಷಿ. ಈಗ ನಾವು ಈ ಕುದುರೆಮುಖ ಟೌನ್ಶಿಪ್ ನ ಒಂದು ಏರಿಯಲ್ ವ್ಯೂ ನ ನೋಡ್ತಾ ಇದೀವಿ. ಮೇಲಿಂದ ನೋಡಿದಾಗ ಈ ಇಡೀ ಪಟ್ಟಣ ಹೇಗಿತ್ತು ಅನ್ನೋದು ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಆ ಹಳೆಯ ಕಾಲದ ಕುದುರೆಮುಖ ಟೌನ್ಶಿಪ್ ನ ಒಂದು ಚಿತ್ರ. ಒಮ್ಮೆ ಆ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಎಷ್ಟು ಚೆನ್ನಾಗಿ ಪ್ಲಾನ್ಡ್ ಆಗಿತ್ತು ಈ ಸಿಟಿ ಅಂತ. ಹೊಸ ಹೊಸ ಲೇಔಟ್ಸ್, ಸಾಲಾಗಿ ಕಟ್ಟಿರುವ ಮನೆಗಳು, ರಸ್ತೆಗಳ ಮೇಲೆ ಓಡಾಡ್ತಿರುವ ವಾಹನಗಳು, ಸುತ್ತಲೂ ಹಸಿರು ಬೆಟ್ಟಗಳು, ಇವೆಲ್ಲವನ್ನ ಮೇಲಿಂದ ನೋಡ್ತಿದ್ರೆ ಇದು ಒಂದು ಮೈನಿಂಗ್ ಟೌನ್ಶಿಪ್ ಅಂತ ಅನಿಸೋದಕ್ಕಿಂತ ಒಂದು ಸುಂದರವಾದ ಹಿಲ್ ಸ್ಟೇಷನ್ ಅಥವಾ ರೆಸಾರ್ಟ್ ಟೌನ್ ತರ ಕಾಣಿಸ್ತಾ ಇದೆ ಅಲ್ವಾ? ಪ್ರಕೃತಿಯ ಮಧ್ಯದಲ್ಲಿ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ನಿರ್ಮಿಸಿದ ಈ ಟೌನ್ಶಿಪ್ ನಿಜಕ್ಕೂ ಅದ್ಭುತವಾಗಿತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನೀವು ಈ ಹಳೆಯ ಚಿತ್ರದಲ್ಲಿ ಸ್ವಲ್ಪ ದೂರಕ್ಕೆ ಆ ಬೆಟ್ಟದ ಮೇಲೆ ಗಮನ ಕೊಟ್ಟು ನೋಡಿ, ಅಲ್ಲಿ ನಿಮಗೆ ಒಂದು ದೇವಸ್ಥಾನ ಕಾಣಿಸುತ್ತೆ. ಬೆಟ್ಟದ ಮೇಲೆ ಹಸಿರಿನ ಮಧ್ಯದಲ್ಲಿ ನಿಂತಿರುವ ಆ ದೇವಸ್ಥಾನ ಈ ಟೌನ್ಶಿಪ್ ನ ಮತ್ತೊಂದು ವಿಶೇಷವಾದ ಗುರುತು. ಅದನ್ನು ನಾವು ಮುಂದಿನ ಭಾಗದಲ್ಲಿ ಇನ್ನಷ್ಟು ಹತ್ತಿರದಿಂದ ನೋಡೋಣ. ಹಾಗಾಗಿ ಆ ದೇವಸ್ಥಾನದ ದೃಶ್ಯವನ್ನು ಮಿಸ್ ಮಾಡ್ಕೊಳ್ಬೇಡಿ. ಮುಂದಿನ ಹಂತದಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಈ ಏರಿಯಲ್ ವ್ಯೂ ಅಲ್ಲಿ ಮತ್ತೊಮ್ಮೆ ನೋಡಿ, ಒಂದು ಕಾಲದ ಕಾಡಿನ ಮಧ್ಯೆ ಇಷ್ಟೊಂದು ಸುಸಜ್ಜಿತವಾದ ಪಟ್ಟಣವೊಂದು ಇಲ್ಲಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇವತ್ತು ಖಾಲಿ ರಸ್ತೆಗಳು, ಆಳು ಬಿದ್ದ ಮನೆಗಳು ಮತ್ತು ಬೆಳೆದಿರುವ ಕಾಡನ್ನ ನೋಡಿದಾಗ ನಂಬೋದಕ್ಕೆ ಅದು ಕಷ್ಟ ಆಗುತ್ತೆ. ಇದೇ ಕಾರಣಕ್ಕೆ ಕುದುರೆಮುಖದ ಕತೆ ಕೇವಲ ಮೈನಿಂಗ್ ಕತೆ ಅಲ್ಲ, ಇದು ಒಂದು ಪಟ್ಟಣ ಹುಟ್ಟಿ ಬೆಳೆದು ತನ್ನ ವೈಭವವನ್ನು ನೋಡಿ ಕೊನೆಗೆ ಮೌನವಾಗಿ ಪ್ರಕೃತಿಯ ಮಡಿಲಿಗೆ ಮರಳಿದಂತಹ ಕತೆ. ನೋಡಿ, ಆಗಿನ ಕಾಲದಲ್ಲಿ ಈ ಪಟ್ಟಣ ಹೊಸದಾಗಿ ಶುರುವಾದಾಗ ಕಟ್ಟಡಗಳನ್ನ ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಸುಂದರವಾಗಿ ಪ್ಲಾನ್ ಮಾಡಿ ನಿರ್ಮಿಸಿದ್ರು ಅಂತ ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಸುತ್ತಲೂ ಹಸಿರು ಹಸಿರಾಗಿ ಹರಡಿಕೊಂಡಿರುವ ಬೆಟ್ಟ ಗುಡ್ಡಗಳು, ಮಧ್ಯದಲ್ಲಿ ಸುಸಜ್ಜಿತವಾದ ಮನೆಗಳು, ರಸ್ತೆಗಳು, ಇವೆಲ್ಲವನ್ನ ಒಟ್ಟಿಗೆ ನೋಡ್ತಾ ಇದ್ರೆ ಇದು ಒಂದು ಮೈನಿಂಗ್ ಟೌನ್ ಅಂತ ಅನಿಸೋದಕ್ಕಿಂತ ಸ್ವರ್ಗದ ಮಧ್ಯೆ ನಿರ್ಮಿಸಿದ ಒಂದು ಪುಟ್ಟ ಹಿಲ್ ಸ್ಟೇಷನ್ ತರ ಕಾಣಿಸುತ್ತೆ. ನಿಜ ಹೇಳ್ಬೇಕಂದ್ರೆ ನಾನು ಹೇಳೋದಕ್ಕಿಂತ ನೀವು ಈ ದೃಶ್ಯವನ್ನ ಒಮ್ಮೆ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಂಡು ನೋಡಿ. ಆಗಿನ ಕಾಲದಲ್ಲಿ ನೀವೇ ಇಲ್ಲಿ ನಿಂತು ಇಲ್ಲಿನ ಪರಿಸರ ಮತ್ತು ಲೇಔಟ್ ನ ನೋಡ್ತಿರೋ ಹಾಗೆ ಆ ದೃಶ್ಯ ನಿಜಕ್ಕೂ ಅದ್ಭುತ ಅಲ್ವಾ? ಕುದುರೆಮುಖ ಟೌನ್ಶಿಪ್ ನ ವಿಶೇಷತೆ ಏನಂದ್ರೆ, ಈ ಪಟ್ಟಣವನ್ನ ಸೆಕ್ಟರ್ ವೈಸ್ ಲೇಔಟ್ಸ್ ಆಗಿ ತುಂಬಾ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಡೆವಲಪ್ ಮಾಡಿದ್ರು. ಈ ಏರಿಯಲ್ ವ್ಯೂ ನಲ್ಲಿ ನೋಡಿ, ಹಸಿರು ಬೆಟ್ಟಗಳ ಮಧ್ಯೆ ಸಾಲಾಗಿ ನಿಂತಿರುವ ಮನೆಗಳು, ಅವುಗಳನ್ನ ಸಂಪರ್ಕಿಸುವ ರಸ್ತೆಗಳು. ಇದೇ ಏರಿಯಲ್ ವ್ಯೂ ನಲ್ಲಿ ಮುಂದೆ ಒಂದು ದೊಡ್ಡ ಕಟ್ಟಡ ಕಾಣಿಸ್ತಿದೆಯಲ್ಲ, ಅದೇ ಈ ಪಟ್ಟಣದ ಹಾಸ್ಪಿಟಲ್. ಆಗಿನ ಕಾಲದಲ್ಲಿ ಎಂಪ್ಲಾಯೀಸ್ ಮತ್ತು ಅವರ ಕುಟುಂಬಗಳಿಗೆ ಒಳ್ಳೆಯ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ತಿದ್ದಂತಹ ವೆಲ್ ಮೇಂಟೈನ್ ಹಾಸ್ಪಿಟಲ್. ಆಂಬ್ಯುಲೆನ್ಸ್ ಫೆಸಿಲಿಟಿ ಕೂಡ ಇತ್ತು. ಎಮರ್ಜೆನ್ಸಿ ಟೈಮ್ ಅಲ್ಲಿ ಏರ್ ಆಂಬ್ಯುಲೆನ್ಸ್ ಫೆಸಿಲಿಟಿ ಕೂಡ ಕೊಡ್ತಿದ್ರು. ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಬೇಕಾದಾಗ ಇಲ್ಲಿನ ಆಸ್ಪತ್ರೆಯಲ್ಲಿ ಸಿಗದಂತಹ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮೂಲಕ ಮಂಗಳೂರು ಸೇರಿದಂತೆ ದೊಡ್ಡ ದೊಡ್ಡ ಮೆಡಿಕಲ್ ಸೆಂಟರ್ಸ್ಗೆ ಕರೆದೊಯ್ಯುವ ವ್ಯವಸ್ಥೆ ಕೂಡ ಇತ್ತು. ಇವತ್ತು ನಮಗೆ ಸಾಮಾನ್ಯವಾಗಿ ಕಾಣಿಸುವ ಈ ಏರ್ ಆಂಬ್ಯುಲೆನ್ಸ್ ಫೆಸಿಲಿಟಿ ಅಂಡ್ ಗುಡ್ ಹಾಸ್ಪಿಟಲ್ ಫೆಸಿಲಿಟಿ ಇವೆಲ್ಲವನ್ನ ಆಗಿನ ಕಾಲದಲ್ಲೇ ಈ ಬೆಟ್ಟಗಳ ಮಧ್ಯೆ ಇಷ್ಟೊಂದು ರಿಮೋಟ್ ಆಗಿದ್ದ ಟೌನ್ಶಿಪ್ ನಲ್ಲಿ ಕಲ್ಪಿಸಿಕೊಟ್ಟಿದ್ರು ಅನ್ನೋದಂತೂ ನಿಜಕ್ಕೂ ಆಶ್ಚರ್ಯದ ವಿಷಯ. ಆದ್ರೆ ಇವತ್ತು ಈ ದೊಡ್ಡ ಹಾಸ್ಪಿಟಲ್ ಬಿಲ್ಡಿಂಗ್ ಯಾವ ಸ್ಥಿತಿಯಲ್ಲಿದೆ? ಒಂದು ಕಾಲದಲ್ಲಿ ಡಾಕ್ಟರ್ಸ್, ನರ್ಸ್, ಪೇಷಂಟ್ಸ್ ಮತ್ತು ಎಂಪ್ಲಾಯೀಸ್ ರಿಂದ ತುಂಬಿದ ಈ ಆಸ್ಪತ್ರೆ ಈಗ ಹೇಗಿದೆ? ಇದನ್ನ ಮುಂದಿನ ದೃಶ್ಯದಲ್ಲಿ ಹತ್ತಿರದಿಂದ ನೋಡೋಣ. ಇವಾಗ ಈ ಹಳೆಯ ಚಿತ್ರವನ್ನು ಒಮ್ಮೆ ನೋಡಿ, ಇದು ಕುದುರೆಮುಖದ ಅದೇ ರಸ್ತೆ. ಆದ್ರೆ ಆ ಕಾಲದಲ್ಲಿ ಈ ರಸ್ತೆಯಲ್ಲಿ ಜೀಪ್ ಓಡಾಡ್ತಿತ್ತು, ಅಂಬಾಸಿಡರ್ ಕಾರ್ಗಳು ಓಡಾಡ್ತಿದ್ವು, ಜನರ ಓಡಾಟದಿಂದ ಈ ಜಾಗ ಯಾವಾಗಲೂ ಜೀವಂತವಾಗಿರ್ತಿತ್ತು. ಇವಾಗ ಅದೇ ಜಾಗ ನೋಡಿ, ಅದೇ ರಸ್ತೆ ಇದೆ, ಆದ್ರೆ ಅದೇ ಬೆಟ್ಟಗಳಿವೆ. ಆದ್ರೆ ಆ ಗದ್ದಲ ಇಲ್ಲ, ಜನರಿಲ್ಲ, ವಾಹನಗಳಿಲ್ಲ, ಬರೀ ಒಂದು ಮೌನ. ಆದ್ರೆ ಕುದುರೆಮುಖ ಅಂತಂದ್ರೆ ಕೇವಲ ಜನವಾಸ ಮಾಡೋಕೆ ಕಟ್ಟಿದ ಟೌನ್ಶಿಪ್ ಆಗಿರ್ಲಿಲ್ಲ. ಇಲ್ಲಿನ ಜನರ ದಿನನಿತ್ಯದ ಬದುಕಿಗಾಗಿ ಜನತಾ ಬಜಾರ್ ಕೂಡ ಇತ್ತು. ಇವತ್ತು ನಾವು ಸೂಪರ್ ಮಾರ್ಕೆಟ್ ಅಥವಾ ಮಾಲ್ಗೆ ಹೋಗಿ ಒಂದೇ ಜಾಗದಲ್ಲಿ ನಮಗೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡ್ತೀವಲ್ವಾ, ಅದೇ ರೀತಿಯ ಒಂದು ಶಾಪಿಂಗ್ ವ್ಯವಸ್ಥೆ ಆಗಿನ ಕಾಲದಲ್ಲಿ ಈ ಬೆಟ್ಟಗಳ ಮಧ್ಯೆ ಇತ್ತು. ಈ ಹಳೆಯ ಚಿತ್ರವನ್ನು ನೋಡ್ತಾ ಒಂದು ಕ್ಷಣ ಆ ಕಾಲಕ್ಕೆ ಹಿಂದಿರುಗಿ ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲಿ ಜನರು ಶಾಪಿಂಗ್ ಮಾಡ್ತಿದ್ದಾರೆ, ಪರಿಚಯದವರನ್ನ ಭೇಟಿ ಆಗ್ತಿದ್ದಾರೆ, ಮಾತಾಡ್ತಿದ್ದಾರೆ, ಮಕ್ಕಳು ಓಡಾಡ್ತಿದ್ದಾರೆ, ಜೀಪ್ಗಳು, ಅಂಬಾಸಿಡರ್ ಕಾರ್ಗಳು ರಸ್ತೆಯಲ್ಲಿ ಓಡಾಡ್ತಾ ಇದ್ದಾವೆ. ಅಂದ್ರೆ ಒಂದು ಸಾಮಾನ್ಯ ಪಟ್ಟಣದ ಬದುಕು ಇಲ್ಲಿ ಪ್ರತಿದಿನ ನಡೀತಿತ್ತು. ಆದ್ರೆ ಇವತ್ತು ಅದೇ ಬದುಕಿನ ಜಾಗದಲ್ಲಿ ಉಳಿದಿರುವುದು ಕೇವಲ ನೆನಪು. ಒಂದೇ ಜಾಗ, ಒಂದೇ ರಸ್ತೆ, ಅದರ ಕಾಲ ಮಾತ್ರ ಬದಲಾಗಿದೆ. ಇದೇ ಕುದುರೆಮುಖದ ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ಕುದುರೆಮುಖ ಟೌನ್ಶಿಪ್ ಎಷ್ಟು ಸುಸಜ್ಜಿತವಾದ ಲೇಔಟ್ ಆಗಿತ್ತು ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸಾಲಾಗಿ ಕಾಣ್ತಿರೋದು ಮನೆಗಳು, ಅಲ್ಲಿ ಕಾಣಿಸ್ತಿರೋದು ವಾಟರ್ ಟ್ಯಾಂಕ್, ಮುಂದೆ ಆಫೀಸ್ ಬಿಲ್ಡಿಂಗ್ಸ್ ಮತ್ತೆ ಅದರ ಆಚೆ ಫ್ಯಾಕ್ಟರಿ ಕೂಡ ಕಾಣಿಸ್ತಿದೆ. ಇವೆಲ್ಲದರ ಸುತ್ತಲೂ ಹಸಿರು ಹಸಿರಾಗಿ ಹರಡ್ಕೊಂಡಿರುವ ಬೆಟ್ಟಗುಡ್ಡಗಳು. ಈಗ ನೀವು ನೋಡ್ತಿರೋ ಈ ಹಳೆಯ ಫುಟೇಜ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕಂದ್ರೆ ಇದು ಕುದುರೆಮುಖ ಟೌನ್ಶಿಪ್ ನ ಮನೆಗಳು ನಿರ್ಮಾಣ ಮಾಡ್ತಿದ್ದಂತಹ ಆರಂಭದ ಸಮಯದ ದೃಶ್ಯ. ಒಮ್ಮೆ ಆ ಫುಟೇಜ್ ನ ಗಮನಿಸಿ ನೋಡಿ, ಅಂಬಾಸಿಡರ್ ಕಾರು ರಸ್ತೆಯಲ್ಲಿ ಬರ್ತಿದೆ, ಜನರು ಓಡಾಡ್ತಾ ಇದ್ದಾರೆ, ಕಟ್ಟಡದ ನಿರ್ಮಾಣ ಕೆಲಸ ನಡೀತಿದೆ. ಅಂದ್ರೆ ನಮ್ಮ ಕಣ್ಣ ಮುಂದೆಯೇ ಒಂದು ಹೊಸ ಪಟ್ಟಣ ಹುಟ್ಕೊಳ್ತಿರೋ ದೃಶ್ಯ ಇದು. ಇಲ್ಲಿ ಕಾಣ್ತಿರೋದು ಆಫೀಸ್ ಬಿಲ್ಡಿಂಗ್, ಮತ್ತೊಂದು ಕಡೆ ಕಾಣಿಸ್ತಿರೋದು ಎಂಪ್ಲಾಯೀಸ್ ವಾಸ ಮಾಡುವಂತಹ ಕ್ವಾರ್ಟರ್ಸ್. ಇದು ಇದೇ ಜಾಗ ಬಹುತೇಕ ಭಾಗ ಮೌನವಾಗಿ ನಿಂತಿದೆ. ಇದನ್ನ ನಾವೇ ಅಲ್ಲಿದ್ದು ಕಲ್ಪನೆ ಮಾಡಿಕೊಂಡು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ಒಂದು ಅನುಭವ ವಿಶಿಷ್ಟವಾದಂಥದ್ದು.
ಈಗ ನಾವು ನೋಡ್ತಿರೋ ಜಾಗ ಇದು ಕುದುರೆಮುಖ ಟೌನ್ಶಿಪ್ ನ ಆಫೀಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್. ಒಮ್ಮೆ ಈ ಕಟ್ಟಡದ ಗಾತ್ರವನ್ನು ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದೇ ಕಟ್ಟಡದಲ್ಲಿ ಕೂತು KIOCL ನ ಆಡಳಿತಾತ್ಮಕ ಕೆಲಸಗಳು ನಡೆದಿದ್ವು. ಈ ಮುಖ್ಯ ಕಟ್ಟಡದ ಪಕ್ಕದಲ್ಲೇ ಸ್ವಲ್ಪ ಮುಂದೆ ಕಾಣ್ತಿರೋ ಮತ್ತೊಂದು ಬಿಲ್ಡಿಂಗ್ ಬ್ಲಾಕ್ ಇದೆಯಲ್ಲ, ಅದನ್ನ ಕಂಪನಿಯ 25ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಿರ್ಮಿಸಲಾಗಿತ್ತು. ಅಂದಿನ ಕಾಲದಲ್ಲಿ ಇಷ್ಟು ದೊಡ್ಡ ಆಫೀಸ್ ಕಾಂಪ್ಲೆಕ್ಸ್ ಇರೋದು ಮಾತ್ರ ಅಲ್ಲ, ಅದರ ಪ್ಲಾನಿಂಗ್ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಪ್ರತ್ಯೇಕ ಪಾರ್ಕಿಂಗ್ ಏರಿಯಾ, ಮುಂದೆ ವಿಶಾಲವಾದ ಓಪನ್ ಸ್ಪೇಸ್, ಸೆಕ್ಯೂರಿಟಿ ಎಂಟ್ರಿ ಚೆಕ್ ಪಾಯಿಂಟ್ ಎಲ್ಲವನ್ನ ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡಿ ಇವರು ಮಾಡಿದ್ರು. ಆದ್ರೆ ಇವತ್ತು ನಾವು ಒಳಗಡೆ ಇಣುಕಿ ನೋಡಿದ್ರೆ ಕಾಣಿಸೋದು ಮಾತ್ರ ಬರೀ ಖಾಲಿ ಜಾಗ. ಒಮ್ಮೆ ಜನರಿಂದ ಗಿಜಿಗಿಜಿ ಅಂತಿದ್ದ ಈ ಆಫೀಸ್ ಈಗ ಮೌನವಾಗಿ ನಿಂತಿದೆ. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ವರ್ಕಿಂಗ್ ಕಂಡೀಷನ್ ಇದ್ದಂತಹ ಈ ಬಿಲ್ಡಿಂಗ್, ಇಲ್ಲಿ ಮೈನಿಂಗ್ ನಡೀತಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಏನು ಆಫೀಸ್ ಕಾರ್ಯಗಳು ನಡೀತಾ ಇತ್ತು, ಆಗಿನ ಕಾಲದಲ್ಲಿ ಇಲ್ಲಿನ ಓಡಾಟ, ಇಲ್ಲಿನ ಜನರ ಜೀವನ ಹೇಗಿತ್ತು ಅನ್ನೋದು ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಇದೇ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ನ ಆ ಹಳೆಯ ಕಾಲದ ಚಿತ್ರ. ಒಮ್ಮೆ ಆ ಫೋಟೋನ ಗಮನಿಸಿ ನೋಡಿ. ಮುಂದೆ ಅಂಬಾಸಿಡರ್ ಕಾರ್ ಒಳಗೆ ಹೋಗ್ತಾ ಇದೆ. ಕಟ್ಟಡದ ಮುಂಭಾಗದಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದಂತಹ ಲಾನ್, ಹಸಿರು ಗಿಡಗಳು, ಹೂವಿನ ಗಿಡಗಳು, ನೋಡ್ತಿದ್ರೆ ಯಾವ್ದೋ ಒಂದು ಹಳೆಯ ಸಿನಿಮಾನ ನೋಡ್ತಿರೋ ಅಂತ ಫೀಲ್ ಬರ್ತಾ ಇದೆ. ಅಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ರು ಈ ಜಾಗವನ್ನ. ಇನ್ನೊಂದು ಏರಿಯಾದಲ್ಲಿ ನೋಡಿದ್ರೆ ಈ ಆಫೀಸ್ ಬಿಲ್ಡಿಂಗ್ ನ ಹಿಂಭಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಕಾಣಿಸ್ತಾ ಇದೆ. ಮುಂಭಾಗದಲ್ಲಿ ಎಂಪ್ಲಾಯೀಸ್ ಗೆ ಅಂತಾನೆ ಒಂದು ರಿಕ್ರಿಯೇಷನ್ ಗಾಗಿ ಬ್ಯಾಡ್ಮಿಂಟನ್ ಕೋರ್ಟ್ ಇರೋ ತರ ಕಾಣಿಸ್ತಾ ಇದೆ. ಅಂದ್ರೆ ಇದು ಕೇವಲ ಕೆಲಸ ಮಾಡೋದಕ್ಕಂತಾನೆ ಇರಲಿಲ್ಲ, ಇಲ್ಲಿ ಎಂಪ್ಲಾಯೀಸ್ ಗಳಿಗೆ ರಿಕ್ರಿಯೇಷನ್ ಫೆಸಿಲಿಟೀಸ್ ಕೂಡ ಅವಕಾಶ ಇತ್ತು. ಇವತ್ತು ಅದೇ ಜಾಗದಲ್ಲಿ ನಿಂತು ನಾವು ನೋಡಿದ್ರೆ ಒಂದು ಕಾಲದಲ್ಲಿ ಸದಾ ಚಟುವಟಿಕೆಯಿಂದ ಕೂಡಿರ್ತಿದ್ದಂತಹ ಈ ಕಟ್ಟಡ ಇಂದು ಮೌನವಾಗಿ ನಿಂತಿದೆ. ಕಾಲದ ಹೊಡೆತಕ್ಕೆ ಸಿಕ್ಕಿ ಈ ಕಟ್ಟಡ ಪಾಳು ಬಿದ್ದು ಆ ಕಾಲದ ಗುರುತು ಮಾತ್ರ ನಮಗೆ ಕಟ್ಟಡದ ಮೇಲೆ ನೋಡೋದಕ್ಕೆ ಸಿಗ್ತಾ ಇದೆ. ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಿರೋ ಈ ಹಳೆಯ ಫೋಟೋ, ಇದು ಕುದುರೆಮುಖ ಟೌನ್ಶಿಪ್ ನಲ್ಲಿ ಇದ್ದಂತಹ ಹಲವು ಪಾರ್ಕ್ಗಳಲ್ಲಿ ಇದು ಕೂಡ ಒಂದು. ಒಮ್ಮೆ ಈ ಜಾಗ ಹೇಗಿತ್ತು ಫೋಟೋದಲ್ಲಿ ನೋಡಿ. ಹಸಿರಾದ ಹುಲ್ಲು, ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ ಗಾರ್ಡನ್, ಮಕ್ಕಳು ಆಟ ಆಡೋದಕ್ಕೆ ಮತ್ತು ಜನರ ಸಮಯ ಕಳೆಯೋದಕ್ಕೆ ಇದ್ದಂತಹ ಜಾಗ, ಸುತ್ತಲೂ ನೋಡಿದ್ರೆ ಒಂದು ಸುಂದರವಾದ ಪಾರ್ಕ್ ಅಟ್ಮಾಸ್ಫಿಯರ್. ಆದ್ರೆ ಇದೇ ಜಾಗ ಪ್ರೆಸೆಂಟ್ ಡೇ ದೃಶ್ಯವನ್ನ ನೋಡಿ, ಒಮ್ಮೆ ಇಲ್ಲಿ ಪಾರ್ಕ್ ಇತ್ತು ಅನ್ನೋದಕ್ಕೆ ಒಂದು ಸುಳಿವು ಕೂಡ ಇಲ್ಲ, ಅಷ್ಟು ಬದಲಾಗಿದೆ. ಇನ್ನು ಇದು ಮತ್ತೊಂದು ಹಳೆಯ ಪಾರ್ಕ್, ನಂದನವನ ಅಂತ ಈ ಪಾರ್ಕ್ ನ ಹೆಸರು. ಆ ಕಾಲದಲ್ಲಿ ಜನರಿಗೆ ವಿಶ್ರಾಂತಿ, ಮನರಂಜನೆ ಮತ್ತು ಪ್ರಕೃತಿಯ ಜೊತೆ ಸಮಯ ಕಳೆಯೋದಕ್ಕೆ ಈ ಜಾಗ ಒಂದು ಸುಂದರವಾದ ತಾಣ ಆಗಿತ್ತು. ಒಮ್ಮೆ ಪಾರ್ಕ್ ಆಗಿದ್ದ ಜಾಗವನ್ನ ಇವತ್ತು ಪ್ರಕೃತಿ ತನ್ನದೇ ಆದ ಒಂದು ಕಾಡಿನ ಪಾರ್ಕ್ ಆಗಿ ಬದಲಾಯಿಸಿಕೊಂಡಿದೆ. ಮತ್ತು ಈ ಪಾರ್ಕ್ ನ ಹಿಂದಿನಿಂದ ಕಾಣಿಸ್ತಿರೋ ಕುದುರೆಮುಖದ ಹಸಿರು ಬೆಟ್ಟಗುಡ್ಡಗಳು. ನಾನು ಯಾಕೆ ಪದೇ ಪದೇ ಹಸಿರು ಬೆಟ್ಟಗುಡ್ಡಗಳ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ, ಈ ಟೌನ್ಶಿಪ್ ನ ಯಾವ ಭಾಗದಲ್ಲಿ ನೋಡಿದ್ರು ಕೂಡ ಈ ಹಸಿರು ಬೆಟ್ಟಗುಡ್ಡಗಳೇ ಕಾಣಿಸ್ತವೆ. ಈ ಟೌನ್ ಒಂದು ಹಿಲ್ ಸ್ಟೇಷನ್ ಮಧ್ಯೆ ಇರೋ ರೆಸಾರ್ಟ್ ತರ ಕಾಣಿಸುತ್ತಪ್ಪ ನನಗಂತೂ. ಇಡೀ ದೃಶ್ಯಕ್ಕೆ ಈ ಬೆಟ್ಟಗುಡ್ಡಗಳೇ ಒಂದು ಅದ್ಭುತವಾದ ಸೌಂದರ್ಯ. ಮನುಷ್ಯ ಕಟ್ಟಿದ ನಂದನವನ ಮರೆಯಾಗಿ ಹೋಗಿದೆ, ಆದರೆ ಪ್ರಕೃತಿ ತನ್ನದೇ ಆದ ನಂದನವನವನ್ನ ಮತ್ತೆ ಇಲ್ಲಿ ಬೆಳೆಸ್ಕೊಳ್ತಾ ಇದೆ. ಈಗ ನಾವು ನೋಡ್ತಿರುವಂತಹ ಈ ಜಾಗ ಒಂದು ಕಾಲದಲ್ಲಿ ಸಂತೆ ನಡೆಯುತ್ತಿದ್ದಂತಹ ಜಾಗ ಆಗಿತ್ತು ಅಂತ ಹೇಳ್ತಾರೆ. ಸುತ್ತಮುತ್ತಲಿನ ಜನರು ಒಟ್ಟಿಗೆ ಸೇರಿ ಬೇಕಾದ ವಸ್ತುಗಳನ್ನ ಇಲ್ಲಿ ಖರೀದಿ ಮಾಡೋದು, ಪರಿಚಯದವರನ್ನ ಭೇಟಿಯಾಗೋದು, ಹರಟೆ ಹೊಡೆಯೋದು, ಹೀಗೆ ಇದೊಂದು ರೀತಿಯ ಟೌನ್ಶಿಪ್ ನ ಮೀಟಿಂಗ್ ಪಾಯಿಂಟ್ ಕೂಡ ಆಗಿತ್ತು ಅಂದ್ರೆ ತಪ್ಪಿಲ್ಲ. ಇದು ಕೇವಲ ಒಂದು ಜಾಗ ಅಲ್ಲ, ಇದು ಜನರ ಒಂದು ದಿನನಿತ್ಯದ ಓಡಾಟದ ಸೇರುವಂತಹ ಸ್ಥಳ. ಹಾಗೆ ನೀವು ನೋಡ್ತಿರುವಂತಹ ಈ ಒಂದು ಸಣ್ಣ ಕಟ್ಟಡ, ಇದು ಇಲ್ಲಿನ ಜನರ ಒಂದು ಅಸೋಸಿಯೇಷನ್ ಆಫೀಸ್ ತರ ಯೂಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. ನೀವು ಇವಾಗ ನೋಡ್ತಾ ಇರುವಂತಹದ್ದು ಕುದುರೆಮುಖದ ಪ್ಲೇ ಗ್ರೌಂಡ್. ಇಲ್ಲಿ ಬಾಸ್ಕೆಟ್ ಬಾಲ್ ಪ್ಲೇ ಗ್ರೌಂಡ್ ಕೂಡ ಇದೆ. ಒಂದು ಕಾಲದಲ್ಲಿ ಇಲ್ಲಿ ಮಕ್ಕಳು, ಯುವಕರು ಆಟ ಆಡ್ತಿದ್ರು, ಜನರು ಸೇರಿ ಸಮಯ ಕಳೆತಿದ್ರು. ಕುದುರೆಮುಖದ ಈ ಟೌನ್ಶಿಪ್ ನ ವಿಶೇಷತೆ ಏನಂದ್ರೆ, ಬೆಟ್ಟಗಳ ಮಧ್ಯೆ ಇಷ್ಟೊಂದು ರಿಮೋಟ್ ಆಗಿದ್ರು ಇಲ್ಲಿ ವಾಸ ಮಾಡ್ತಿದ್ದಂತಹ ಜನರಿಗೆ ಬೇಕಾದಂತಹ ಎಲ್ಲಾ ಫೆಸಿಲಿಟೀಸ್ ಕೂಡ ಒದಗಿಸಿಕೊಟ್ಟಿದ್ದು ಒಂದು ಬಹುಮುಖ್ಯವಾದ ಕೆಲಸ ಆಗಿತ್ತು. ಇವತ್ತು ಅದೇ ಜಾಗದಲ್ಲಿ ನಿಂತು ನೋಡಿದಾಗ ಮಾತು ಆಟದಿಂದ ತುಂಬಿದಂತಹ ಈ ಸ್ಥಳ ಈಗ ಆ ದಿನಗಳ ನೆನಪುಗಳನ್ನ ಮಾತ್ರ ಉಳಿಸ್ಕೊಂಡಿದೆ. ಈಗ ನಾವು ನೋಡ್ತಿರುವಂತಹ ಈ ಜಾಗ ಇದೇ ಕುದುರೆಮುಖ ಟೌನ್ಶಿಪ್ ನ ಫೈರ್ ಸ್ಟೇಷನ್ ಆಗಿತ್ತು. ಇವತ್ತು ಈ ಜಾಗ ಹೇಗಾಗಿದೆ ಅಂತ ಮೊದಲು ನೋಡಿ, ನಂತರ ಇದೇ ಜಾಗದ ಹಳೆಯ ಫೋಟೋವನ್ನು ಕೂಡ ನೋಡಿ. ಎಷ್ಟೆಲ್ಲ ಬದಲಾವಣೆ ಆಗಿದೆ ಅನ್ನೋದು ಕಾಣುತ್ತೆ. ಆ ಹಳೆಯ ಚಿತ್ರದಲ್ಲಿ ನೋಡಿದ್ರೆ ಇದೇ ಫೈರ್ ಸ್ಟೇಷನ್ ಎಷ್ಟು ಆಕ್ಟಿವ್ ಆಗಿರೋದು ಗೊತ್ತಾಗುತ್ತೆ. ಫೈರ್ ಇಂಜಿನ್ ಟ್ರಕ್ಸ್ ಗಳಿದಾವೆ, ಜೀಪ್ ಇದಾವೆ. ಇಲ್ಲಿ ಜೀಪ್ ಮತ್ತೆ ಅಂಬಾಸಿಡರ್ ಕಾರ್ಗಳೇ ಆಗಿನ ಕಾಲದ ಮರ್ಸಿಡೀಸ್, ಬೆಂಜ್, BMW, ಆಡಿ ಆಗಿದ್ವು ಅಂತ ಅನ್ಸುತ್ತೆ. ಇವಾಗಿನ ಸಂದರ್ಭದಲ್ಲಿ ಪಿಕ್ಚರ್ ನೋಡಿದ್ರೆ ಈ ಫೈರ್ ಸ್ಟೇಷನ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಯಾವ ಗಾಡಿಗಳು ಇಲ್ಲ, ಯಾವುದೇ ಓಡಾಟ ಕೂಡ ಇಲ್ಲ ಇಲ್ಲಿ. ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಿರುವಂತದ್ದು ಸಾಮಾನ್ಯ ನೀರಿನ ಪೈಪ್ ಅಲ್ಲ, ಇದು ಕುದುರೆಮುಖ ಬೆಟ್ಟಗಳಿಂದ ಮಂಗಳೂರಿನ ಕಡೆಗೆ ಕಬ್ಬಿಣದ ಅದಿರನ್ನ ಸ್ಲರಿ ರೂಪದಲ್ಲಿ ಸಾಗಿಸಲು ನಿರ್ಮಿಸಿದಂತಹ ಪೈಪ್ಲೈನ್ ಸಿಸ್ಟಮ್. ಮೊದಲ ಭಾಗದಲ್ಲಿ ಹೇಳಿದ ಹಾಗೆ ಬೆಟ್ಟಗಳಿಂದ ತೆಗೆದಂತಹ ಅದಿರನ್ನ ಪ್ರೊಸೆಸ್ ಮಾಡಿ ನೀರಿನ ಜೊತೆ ಮಿಕ್ಸ್ ಮಾಡಿ ಸ್ಲರಿ ರೂಪಕ್ಕೆ ತಂದು ಈ ಪೈಪ್ಲೈನ್ ಮೂಲಕ ಸುಮಾರು 110 ಕಿಲೋಮೀಟರ್ ದೂರ ಸಾಗಿಸಿದ್ರು. ಇಲ್ಲಿ ನೀವು ನೋಡ್ತಿರುವಂತಹ ಪಿಕ್ಚರ್ಸ್ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಈ ಪೈಪ್ಲೈನ್ಸ್ ಹೇಗಿದಾವೆ ಅನ್ನೋದು ಕಾಣಿಸುತ್ತೆ. ಈಗ ಈ ಹಳೆಯ ಚಿತ್ರವನ್ನ ಒಮ್ಮೆ ಗಮನಿಸಿ. ವಿಶಾಲವಾದ ಅಚ್ಚುಕಟ್ಟಾದ ರಸ್ತೆಗಳು ಕಾಣಿಸ್ತವೆ. ಮುಂದುವರೆದು ನೋಡಿದ್ರೆ ಇಲ್ಲಿ ಕಾಣಿಸ್ತಿರುವಂತಹ ಈ ದೊಡ್ಡ ದೊಡ್ಡ ಪೈಪ್ಸ್ ಇದೇ ಪೈಪ್ಲೈನ್ ಸಿಸ್ಟಮ್ ನಿರ್ಮಾಣಕ್ಕೆ ಬಳಸಿದಂತಹ ಪೈಪ್ಸ್. ಇನ್ನು ಕೆಲವು ಪಿಕ್ಚರ್ಸ್ ನೋಡಿ, ಹೇಗೆ ಸುರಂಗಗಳನ್ನ ಕೊರೆದು ಅದಕ್ಕೆ ಹೇಗೆ ಕಾಂಕ್ರೀಟ್ ವರ್ಕ್ ಮಾಡಿದ್ದಾರೆ. ಅವರು ಕೆಲಸ ಮಾಡಿದಂತಹ ಜಾಗಗಳು ಹೇಗೆ ದುರ್ಗಮ ಪ್ರದೇಶಗಳಾಗಿದ್ದಾವೆ. ಇದೆಲ್ಲವನ್ನ ನೋಡ್ತಾ ಇದ್ರೆ, ಅವರುಗಳು ಮಾಡಿರುವಂತಹ ಕೆಲಸ ನೆನ್ಸ್ಕೊಂತಾ ಇದ್ರೆ ಆಶ್ಚರ್ಯ ಆಗೋದಂತೂ ಖಂಡಿತ. ಒಂದು ಕಾಲದಲ್ಲಿ ಬೆಟ್ಟಗಳ ನಡುವೆ ಸಾಗಿಸಿ ಸುರಂಗ ಕೊರೆದು ಭೂಮಿ ಬಗೆದು 110 ಕಿಲೋಮೀಟರ್ ದೂರಕ್ಕೆ ಇನ್ಸ್ಟಾಲ್ ಮಾಡಿದಂತಹ ಪೈಪ್ಲೈನ್ ಸಿಸ್ಟಮ್ ಹೇಗಿತ್ತು ಅನ್ನೋದು ಈ ಪಿಕ್ಚರ್ಸ್ ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂದಿನ ಕಾಲದಲ್ಲಿ ಏರಿಯಲ್ ವ್ಯೂ ನಲ್ಲಿ ನೋಡ್ತಾ ಇರುವಂತಹ ಈ ಪಿಕ್ಚರ್ಸ್ ಒಂದು ಅಮೇಜಿಂಗ್ ವ್ಯೂ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇ ಅಲ್ಲಿದ್ದು ಈ ದೃಶ್ಯಗಳನ್ನ ನೋಡ್ತಿದ್ದೀರಾ ಅಂತ. ಅದರ ಅನುಭವ ಒಂದು ಸ್ಪೆಷಲ್ ಆಗಿರುತ್ತೆ. ಇದೊಂದು ದೊಡ್ಡ ಇಂಜಿನಿಯರಿಂಗ್ ಮಾರ್ವೆಲ್ ಅಂತಾನೆ ಹೇಳಬಹುದು.
ಈಗ ನಾವು ನೋಡ್ತಿರೋದು ಕುದುರೆಮುಖ ಟೌನ್ಶಿಪ್ ನ ಹೆಲಿಪ್ಯಾಡ್. ಇವತ್ತು ಈ ಜಾಗ ಹೇಗಿದೆ ಅಂತ ಮೊದಲು ನೋಡಿ, ನಂತರ ಇದೇ ಹೆಲಿಪ್ಯಾಡ್ ನ ಹಳೆಯ ದೃಶ್ಯವನ್ನ ಇದಕ್ಕೆ ಕಂಪೇರ್ ಮಾಡ್ಕೊಂಡು ನೋಡಿ. ಒಮ್ಮೆ ಈ ಹಳೆಯ ವಿಡಿಯೋನ ಗಮನಿಸಿ. ಇದೇ ಜಾಗದಲ್ಲಿ ಹೆಲಿಕಾಪ್ಟರ್ಗಳು ಇಳಿತಿದ್ವು, ಗೆಸ್ಟ್ಸ್ ಮತ್ತು ಕಂಪನಿ ಆಫೀಸರ್ಸ್ಗಳು ಇಲ್ಲಿಗೆ ಬರ್ತಿದ್ರು. ತುರ್ತು ಸಂದರ್ಭಗಳಲ್ಲಿ ಏರ್ ಆಂಬ್ಯುಲೆನ್ಸ್ ಸೇವೆಗೂ ಕೂಡ ಈ ಹೆಲಿಪ್ಯಾಡ್ ಬಳಕೆ ಆಗ್ತಿತ್ತು. ಈ ರಿಮೋಟ್ ಟೌನ್ ಮತ್ತೆ ಹೊರಗಿನ ಪ್ರಪಂಚದ ಜೊತೆಗೆ ಸಂಪರ್ಕಕ್ಕೆ ರಸ್ತೆಗಳು ಒಂದು ದಾರಿಯಾದರೆ ಆಕಾಶ ಮಾರ್ಗಕ್ಕೆ ಈ ಹೆಲಿಪ್ಯಾಡ್ ಲಿಂಕ್ ಆಗಿತ್ತು. ಅಂದಿನ ಕಾಲಘಟ್ಟದಲ್ಲಿ ಹೆಲಿಕಾಪ್ಟರ್ ಬರೋದು, ನಿಂತಿರೋದು, ಅದರ ಸುತ್ತಲೂ ಜನರು ಓಡಾಡ್ತಿರೋದು ನೋಡಿದಾಗ ಆ ಕಾಲದ ಆಕ್ಟಿವಿಟಿ ನಮ್ಮ ಕಣ್ಮುಂದೆ ಜೀವಂತವಾಗುತ್ತೆ. ಅಷ್ಟೇ ಅಲ್ಲ, ಹೆಲಿಕಾಪ್ಟರ್ ಪಾರ್ಕ್ ಮಾಡಲು ಇಲ್ಲಿ ಹ್ಯಾಂಗರ್ ಕೂಡ ಇತ್ತು. ಅದರ ಪಕ್ಕದಲ್ಲೇ ಒಂದು ಸಣ್ಣ ATC ಆಫೀಸ್ ಕೂಡ ಇತ್ತು. ಆದ್ರೆ ಈಗ ಈ ಕಾಲದ ಹೊಡೆತಕ್ಕೆ ಈ ATC ಕೂಡ ಇಲ್ಲ, ಹಾಗೆ ಆ ಹ್ಯಾಂಗರ್ ಕೂಡ ಇಲ್ಲ. ಎರಡು ಕೂಡ ಮಾಯ ಆಗಿದೆ. ಇಲ್ಲಿ ನಮ್ಗೆ ಕೇವಲ ಕಾಣಿಸ್ತಾ ಇರೋದು ಈ ಸಮನಾದ ಖಾಲಿ ಪ್ರದೇಶ ಅಷ್ಟೇ. ಹಾಗೆ ಈ ಜಾಗದಲ್ಲಿ ನಿಂತು ನೋಡಿದ್ರೆ ಸುತ್ತಮುತ್ತಲು ಕಾಣಿಸುವಂತಹ ಬೆಟ್ಟ ಗುಡ್ಡಗಳು ಬಹಳ ಸುಂದರವಾಗಿ ಕಾಣಿಸ್ತವೆ. ಈಗ ನಾವು ಕುದುರೆಮುಖ ಟೌನ್ಶಿಪ್ ನ ಮತ್ತೊಂದು ಮುಖ್ಯ ಭಾಗಕ್ಕೆ ಬಂದಿದ್ದೀವಿ, ಎಜುಕೇಶನ್. ಈ ಒಂದು ಟೌನ್ಶಿಪ್ ನಲ್ಲಿ ಒಂದಲ್ಲ 3 ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಕೇಂದ್ರೀಯ ವಿದ್ಯಾಲಯ, ಕನ್ನಡ ಮೀಡಿಯಂ ಸ್ಕೂಲ್, ಹಾಗೆ ಗಿರಿಜ್ಯೋತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಅಷ್ಟೇ ಅಲ್ಲ, ಇಲ್ಲಿ PUC ಮಟ್ಟದವರೆಗೂ ಕೂಡ ಶಿಕ್ಷಣ ಕೊಡೋದಕ್ಕೆ ಇಲ್ಲಿ ವ್ಯವಸ್ಥೆಗಳನ್ನ ಮಾಡಿದ್ರು. ಅದೇ ಈ ಟೌನ್ಶಿಪ್ ನ ಮತ್ತೊಂದು ವಿಶೇಷತೆ. ಇವಾಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರುವಂತದ್ದು ಕೇಂದ್ರೀಯ ವಿದ್ಯಾಲಯ ಶಾಲೆಯ ಆವರಣ. ಎಂಟ್ರೆನ್ಸ್ ನಲ್ಲಿ ಕಾಣಿಸ್ತಾ ಇರುವಂತದ್ದು ಸ್ಕೂಲ್ ಝೋನ್, ಗೋಸ್ಲೋ ಅನ್ನೋ ಬೋರ್ಡ್ ಇನ್ನೂ ಕೂಡ ಸ್ವಲ್ಪ ಕಾಣಿಸ್ತಾ ಇದೆ. ಇನ್ನು ಈ ಸ್ಕೂಲ್ ಸರೌಂಡಿಂಗ್ ಕೂಡ ಒಳ್ಳೆ ರಸ್ತೆಗಳು ಎಲ್ಲವನ್ನ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ರು ಅಂತ ನಾವು ಇಲ್ಲಿ ಗಮನಿಸಬಹುದು. ಈಗ ಪ್ರೆಸೆಂಟ್ ಡೇ ದೃಶ್ಯದಿಂದ ಈ ಹಳೆಯ ಫೋಟೋಗ್ರಾಫ್ಗೆ ಬನ್ನಿ. ಇದೇ ಜಾಗದಲ್ಲಿ ಒಂದು ಕಾಲದಲ್ಲಿ ಮಕ್ಕಳು ಶಾಲೆಗೆ ಓಡಾಡ್ತಾ ಇದ್ರು. ಬೆಳಿಗ್ಗೆ ಸ್ಕೂಲ್ ಬೆಲ್ ಮೊಳಗ್ತಾ ಇತ್ತು. ಯೂನಿಫಾರ್ಮ್ ನಲ್ಲಿ ಮಕ್ಕಳು ರಸ್ತೆಯಲ್ಲಿ ಕಾಣಿಸ್ತಾ ಇದ್ರು. ಪೇರೆಂಟ್ಸ್ ಮತ್ತು ಟೀಚರ್ ಗಳು ಓಡಾಡ್ತಿದ್ರು. ಒಂದು ಸಂಪೂರ್ಣ ಸ್ಕೂಲ್ ಇಲ್ಲಿ ನಡೀತಿತ್ತು. ಇನ್ನೊಂದು ಚಿತ್ರದಲ್ಲಿ ನೀವು ನೋಡ್ತಿರೋದು ಈ ಸ್ಕೂಲ್ ಬಿಲ್ಡಿಂಗ್ಸ್ ನಿರ್ಮಾಣ ಆಗ್ತಿದ್ದಂತಹ ಆರಂಭದ ಕಾಲದಲ್ಲಿ ಹೇಗಿತ್ತು ಅನ್ನುವಂತಹ ದೃಶ್ಯ. ಈಗ ಈ ಹಳೆಯ ಬ್ಲಾಕ್ ಅಂಡ್ ವೈಟ್ ಅಥವಾ ಫೇಡೆಡ್ ಇಮೇಜ್ಗೆ ಒಂದು ಕಲರ್ ತಂದ್ರೆ ಹೇಗಿರುತ್ತೆ ಅನ್ನೋದನ್ನ ಕೂಡ ನಾನು ಇಲ್ಲಿ ತೋರಿಸ್ತೇನೆ ನೋಡಿ. ಆ ಕಾಲದ ಕುದುರೆಮುಖ ಹೇಗಿರಬಹುದು ಅನ್ನೋದನ್ನ ಇನ್ನು ಹತ್ತಿರದಿಂದ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಒಮ್ಮೆ ಮಕ್ಕಳ ಧ್ವನಿಯಿಂದ ತುಂಬಿದಂತಹ ಈ ಸ್ಕೂಲ್ ಝೋನ್ ಇಂದು ಮೌನವಾಗಿ ನಿಂತಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಕುದುರೆಮುಖ ಟೌನ್ಶಿಪ್ ನ ಅದೇ ಆಸ್ಪತ್ರೆ. ಈ ವಿಡಿಯೋದ ಹಿಂದೆ ಏರಿಯಲ್ ವ್ಯೂ ನಲ್ಲಿ ಇಡೀ ಕುದುರೆಮುಖ ಟೌನ್ಶಿಪ್ ನ ತೋರಿಸಿದಾಗ ದೂರದಲ್ಲಿ ಈ ಆಸ್ಪತ್ರೆ ಎಷ್ಟು ಅಚ್ಚುಕಟ್ಟಾಗಿದೆ, ಸುಂದರವಾಗಿ ಕಾಣಿಸ್ತಿತ್ತು ಅಂತ ಹೇಳಿದ್ದೆ. ಈಗ ಅದೇ ಹಾಸ್ಪಿಟಲ್ ನ ಹತ್ತಿರ ಬಂದು ಪ್ರೆಸೆಂಟ್ ದೃಶ್ಯವನ್ನ ನೋಡುವಂತಹ ಸಮಯ. ಒಮ್ಮೆ ಎಂಪ್ಲಾಯೀಸ್ ಮತ್ತು ಅವರ ಕುಟುಂಬಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಂತಹ ಆಂಬ್ಯುಲೆನ್ಸ್ ಸೌಲಭ್ಯ ಹೊಂದಿದಂತಹ ಈ ಆಸ್ಪತ್ರೆ ಇವತ್ತು ಪಾಳು ಬಿದ್ದ ಕಟ್ಟಡವಾಗಿದೆ. ಮೈನಿಂಗ್ ನಿಂತ ನಂತರ ಟೌನ್ಶಿಪ್ ನ ಬಹುತೇಕ ಜನರು ಇಲ್ಲಿಂದ ಹೊರಟು ಹೋಗ್ತಾರೆ. ಅದರ ನಂತರ ಈ ಕಟ್ಟಡಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗದೆ ಹಾಸ್ಪಿಟಲ್ ಇವಾಗ ಚಟ್ಟ ಹತ್ತುವಂತಹ ಸ್ಥಿತಿ ಬಂದಿದೆ. ಒಮ್ಮೆ ಇದೇ ಆಸ್ಪತ್ರೆ ಹೇಗಿತ್ತು ಅಂತ ನೋಡಿ. ಅಚ್ಚುಕಟ್ಟಾದ ಕಟ್ಟಡ, ಸುತ್ತಲೂ ಸ್ವಚ್ಛವಾದಂತಹ ಜಾಗ, ಒಂದು ಕಾಲದಲ್ಲಿ ಇಲ್ಲಿ ಎಷ್ಟು ಆಕ್ಟಿವಿಟಿ ಇತ್ತು ಅನ್ನೋದನ್ನ ಈ ಚಿತ್ರನೇ ಹೇಳುತ್ತೆ. ಈಗ ಮತ್ತೆ ಪ್ರೆಸೆಂಟ್ ಡೇ ಚಿತ್ರಕ್ಕೆ ಬನ್ನಿ. ಅದೇ ಎಂಟ್ರೆನ್ಸ್, ಅದೇ ಕಟ್ಟಡ, ಆದ್ರೆ ಒಳಗೆ ಜನರಿಲ್ಲ, ಹೊರಗೆ ಆಂಬ್ಯುಲೆನ್ಸ್ ಗಳಿಲ್ಲ. ಹಾಗೆ ಇಲ್ಲಿ ನೋಡ್ತಿರುವಂತದ್ದು ಕೂಡ ಒಂದು ಸಣ್ಣ ಪ್ರಮಾಣದ ಆರೋಗ್ಯ ಕೇಂದ್ರ ಆಗಿತ್ತು. ಈಗ ಕುದುರೆಮುಖ ಟೌನ್ಶಿಪ್ ನ ಮತ್ತೊಂದು ಮುಖ್ಯ ಭಾಗಕ್ಕೆ ಬರೋಣ, ಬ್ಯಾಂಕಿಂಗ್ ಫೆಸಿಲಿಟೀಸ್. ಇಷ್ಟು ರಿಮೋಟ್ ಆಗಿದ್ದಂತಹ ಈ ಟೌನ್ಶಿಪ್ ನಲ್ಲಿ ಆಗಿನ ಕಾಲದಲ್ಲೇ 2 ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಒಂದು ಕೆನರಾ ಬ್ಯಾಂಕ್, ಮತ್ತೊಂದು MNC ಬ್ಯಾಂಕ್. ಇಲ್ಲಿನ ಎಂಪ್ಲಾಯೀಸ್ಗಳು, ಕುಟುಂಬಗಳು ಮತ್ತು ಅವರ ದಿನನಿತ್ಯದ ಫೈನಾನ್ಷಿಯಲ್ಸ್ ನೆಟ್ಗೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಮಾಡಲಾಗಿತ್ತು. ಈಗಿನ ಈ 2026 ಇಸ್ವಿಯಲ್ಲೂ ಕೂಡ ಎಷ್ಟೋ ಹಳ್ಳಿಗಳಲ್ಲಿ ಸರಿಯಾದ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲ. ಆದ್ರೆ ಅಂದಿನ ಕಾಲದಲ್ಲೇ ಈ ಜಾಗದಲ್ಲಿ ಈ ರೀತಿಯಾದ ಒಳ್ಳೆ ಬ್ಯಾಂಕಿಂಗ್ ಫೆಸಿಲಿಟೀಸ್ ನ ಕೊಟ್ಟಿದ್ರು. ಇನ್ನು ನಾವು ಈ ಬ್ಯಾಂಕ್ ಬಿಲ್ಡಿಂಗ್ ಒಳಗಡೆ ನೋಡೋದಾದ್ರೆ ಖಾಲಿಯಾಗಿದೆ. ಒಂದು ಕಾಲದಲ್ಲಿ ಇಲ್ಲಿ ಜನಗಳು ಓಡಾಡ್ತಾ ಇದ್ರು, ದುಡ್ಡು ಓಡಾಡ್ತಾ ಇತ್ತು. ಆದ್ರೆ ಇವತ್ತು ಯಾರು ಓಡಾಡೋರೇ ಇಲ್ಲ. ಇನ್ನು ಕೆನರಾ ಬ್ಯಾಂಕ್ ಕಡೆ ನೋಡೋಣ. ಈ ಕೆನರಾ ಬ್ಯಾಂಕ್ ಬಿಲ್ಡಿಂಗ್ ಅಂತೂ ಈ ಸುತ್ತಮುತ್ತ ಬೆಳೆದಿರುವಂತಹ ಗಿಡ ಮರಗಳಲ್ಲೇ ಮುಳುಗೋಗಿದೆ. ಆದ್ರೆ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಈ ಕೆನರಾ ಬ್ಯಾಂಕ್ ಅನ್ನ ಇವಾಗಲೇ ಒಂದಷ್ಟು ಕಡೆ ನೋಡಿರುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ನಿಮ್ಗಿದು ಕುದುರೆಮುಖದಲ್ಲಿರುವಂತಹ ಕೆನರಾ ಬ್ಯಾಂಕ್ ಅನ್ನೋದು ಗೊತ್ತಾಗಿರೋದಿಲ್ಲ. ನಮ್ಮ ಕನ್ನಡ ಚಿತ್ರರಂಗದ ಒಂದು ಹಳೆಯ ಸಿನಿಮಾದಲ್ಲಿ ಈ ಬ್ಯಾಂಕ್ ನ ದೃಶ್ಯಗಳು ಕಾಣಿಸ್ತವೆ. ಅದರಲ್ಲಿ ನಮ್ಮ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿದ್ದಾರೆ. ನಿಮ್ಗೆ ಆ ಸಿನಿಮಾ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ಬ್ಯಾಂಕ್ ಸುತ್ತಲೂ ಬೆಳೆದಿರುವಂತಹ ಕಾರ್ಡ್ ನೋಡಿದ್ರೆ ಕಾಡಿನ ಮಧ್ಯೆ ಒಂದು ಹಳೆಯ ಬ್ಯಾಂಕ್ ಕಟ್ಟಡ ಉಳಿದಿರುವಾಗಿ ಕಾಣಿಸ್ತದೆ. ಆದ್ರೆ ಈಗ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಿರುವಂತಹ ಈ ಹಳೆಯ ಫೋಟೋಗ್ರಾಫ್ ನ ಒಮ್ಮೆ ನೋಡಿ. ಇದೇ ಬ್ಯಾಂಕ್, ಇದೇ ಕಟ್ಟಡ, ಇದೇ ರಸ್ತೆ. ಆದ್ರೆ ಆಗ ಹೇಗಿತ್ತು, ಇವಾಗ ಹೇಗಿದೆ ಅನ್ನೋದು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಗ ಅಚ್ಚುಕಟ್ಟಾದ ರಸ್ತೆ, ಸ್ವಚ್ಛವಾದ ಆವರಣ, ವಾಹನ ಓಡಾಟ ಇವೆಲ್ಲವೂ ಇತ್ತು. ಇವತ್ತು ಅದೇ ಜಾಗದಲ್ಲಿ ನಿಂತು ಈ ಹಳೆಯ ಚಿತ್ರವನ್ನ ಕಂಪೇರ್ ಮಾಡಿದ್ರೆ ವ್ಯತ್ಯಾಸ ನಿಜಕ್ಕೂ ನಂಬೋದಕ್ಕೆ ಆಗಲ್ಲ. ಇನ್ನು ಇಂಟ್ರೆಸ್ಟಿಂಗ್ ಏನಂದ್ರೆ, ನೀವು ಈ ದೃಶ್ಯವನ್ನ ಈಗಾಗಲೇ ಈ ಸಿನಿಮಾದಲ್ಲಿ ನೋಡಿರ್ತೀರಾ. ಒಂದು ಕಾಲದಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಂತಹ ಈ ಬಿಸಿ ಬ್ಯಾಂಕ್ ಇವತ್ತು ಮೌನವಾಗಿ ನಿಂತಿದೆ. ಹೇಗಿದೆ ಹಳೆಯ ನೋಟ ಈ ಬ್ಯಾಂಕಿನದ್ದು ಮತ್ತೆ ಈಗಿನ ನೋಟ ಈ ಬ್ಯಾಂಕಿನದ್ದು? ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಒಮ್ಮೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇ ಸ್ವತಃ ಅಲ್ಲಿ ಇದ್ದು ಈ ದೃಶ್ಯವನ್ನ ನೋಡ್ತಾ ಇರೋ ಹಾಗೆ. ಆ ಹಳೆಯ ದೃಶ್ಯದಲ್ಲೂ ಕೂಡ ಹಾಗೆ ಹೊಸ ದೃಶ್ಯದ ಸಮಯದಲ್ಲೂ ಕೂಡ ಎರಡೂ ಸಮಯದಲ್ಲಿ ನೀವೇ ಅಲ್ಲಿದ್ದು ನೋಡ್ತಿರೋ ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಿ ಹೇಗಿರುತ್ತೆ ಆ ಅನುಭವ ಅಂತ ಹೇಳಿ. ಇಲ್ಲ ಇನ್ನೂ ಮುಗ್ದಿಲ್ಲ, ಇನ್ನೂ ನೋಡೋವಂಥ ಸಾಕಷ್ಟು ಬಾಕಿ ಇದೆ. ಹೇಗನ್ನಿಸ್ತು ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್? ಎಂಜಾಯ್ ಮಾಡ್ತಾ ಇದ್ದೀರಾ? ಈ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಸಾಕಷ್ಟು ಮುಂದಿನ ಪಾರ್ಟಲ್ಲಿ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.